ಶಿಕ್ಷಣ ನಂತರ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ದೂರದ ಊರುಗಳಿಂದ ಪೋಷಕರು ತಮ್ಮ ಮಕ್ಕಳಂತ ಕರೆದುಕೊಂಡು ನೆಹರು ತಾರಾಲಯಕ್ಕೆ ಬರ್ತಾ ಇದ್ದಾರೆ. ಅಲ್ಲದೆ ಎಷ್ಟೋ ಶಾಲಾ ಕಾಲೇಜುಗಳು ಕೂಡ ವಿಜ್ಞಾನದ ಬಗ್ಗೆ ಮಕ್ಕಳಿಗೆ ಅರಿವನ್ನು ಮೂಡಿಸುವಂತಹ ಸಲುವಾಗಿ ನೆಹರು ತಾರಾಲಯಕ್ಕೆ ಬರ್ತಾರೆ. ಆದರೆ ಇನ್ನು ಮುಂದೆ ನೆಹರು ತಾರಾಲಯಕ್ಕೆ ಬರಬೇಕು ಅಂತ ಹೇಳಿದ್ರೆ ಒಮ್ಮೆ ಯೋಚನೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕಂತ ಹೇಳಿದ್ರೆ ನೆಹರು ತಾರಾಲಯದ ಪ್ರವೇಶ ಶುಲ್ಕವನ್ನ 100 ರುಗಳಿಗೆ ಏರಿಕೆ ಮಾಡಲಾಗಿದ್ದು ಈ ಬೆಲೆ ಇಂದಿನಿಂದಲೇ ಜಾರಿಯಾಗ್ತಾ ಇದೆ. ಹೌದು, ಬಾಹ್ಯಾಕಾಶದ ಕುರಿತು ಮಕ್ಕಳಲ್ಲಿ ಆಸಕ್ತಿ ಮೂಡಿಸೋದು, ಹೊಸ ವಿಜ್ಞಾನ ಪ್ರದರ್ಶನದ ಮೂಲಕ ವಿದ್ಯಾರ್ಥಿಗಳನ್ನ ವಿಜ್ಞಾನದ ಕಡೆ ಸೆಳೆಯುವಂತಹ ಉದ್ದೇಶದೊಂದಿಗೆ ತಾರಾಮಂಡಲ, ಆಕಾಶಕಾಯಗಳ ಚಲನೆ, ವಿಜ್ಞಾನ ಸೇರಿದಂತೆ ಬಾಹ್ಯಾಕಾಶಕ್ಕೆ ಸಂಬಂಧಿಸಿದಂತಹ ಸಂಶೋಧನೆಯ ಕುರಿತು ಪ್ರದರ್ಶನಗಳನ್ನ ಸ್ಕೈ ಥಿಯೇಟರ್ನಲ್ಲಿ ಏರ್ಪಡಿಸಲಾಗುತ್ತೆ. ಹೀಗಾಗಿ ಇವುಗಳ ನಿರ್ವಹಣೆ ಶುಲ್ಕ ಹಾಗೂ ಸ್ಕೈ ಥಿಯೇಟರ್ ಶೋ ನಡೆಸುವಂತಹ ವೆಚ್ಚ ಹೆಚ್ಚಳವಾಗಿದೆ. ಅದನ್ನ ಭರಿಸಲು ದರ ಪರಿಷ್ಕರಣೆ ಮಾಡಲಾಗ್ತಾ ಇದೆಯಂತೆ. ಇನ್ನು 2020ರಲ್ಲಿ ಈ ದರವನ್ನ ಪರಿಷ್ಕರಣೆ ಮಾಡಲಾಗಿತ್ತಂತೆ. ಇದೀಗ 5 ವರ್ಷದ ಬಳಿಕ ಮತ್ತೊಮ್ಮೆ ಪರಿಷ್ಕರಣೆ ಮಾಡಲಾಗಿದೆ. ಅದರಲ್ಲಿ ಯಾರ್ಯಾರಿಗೆ ಎಷ್ಟು ದರ ಜಾಸ್ತಿ ಮಾಡಲಾಗಿದೆ ಅಂತ ನೋಡೋದಾದ್ರೆ ವಯಸ್ಕರಿಗೆ 75 ರೂಪಾಯಿಯಿಂದ 100 ರೂಪಾಯಿವರೆಗೂ ಕೂಡ ಏರಿಕೆ ಮಾಡಲಾಗಿದೆ. ಇನ್ನು 16 ವರ್ಷದ ಮಕ್ಕಳಿಗೆ 50 ರೂಪಾಯಿಯಿಂದ 60 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇನ್ನು ಗುಂಪಾಗಿ ಬರುವಂತಹ ಶಾಲಾ ಮಕ್ಕಳಿಗೆ 40 ರೂಪಾಯಿಯಿಂದ 50 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇನ್ನು ವಿದ್ಯಾರ್ಥಿಗಳ ಬ್ಲಾಗ್ ಬುಕ್ಕಿಂಗ್ಗೆ 8,000ದಿಂದ 10,000 ರೂಪಾಯಿವರೆಗೂ ಕೂಡ ಏರಿಕೆ ಮಾಡಲಾಗಿದೆ. ಇನ್ನು ಇತರ ಬುಕ್ಕಿಂಗ್ಗೆ 15,000ದಿಂದ 20,000ವರೆಗೂ ಕೂಡ ಬುಕ್ ಮಾಡಲಾಗಿದೆ.